सुल्तान गोट व्यापारी अकीका, शादी, वलीमा और कुर्बानी जैसे और भी प्रोग्राम्स के लिए साल के 12 महीने सुल्तान गोट व्यापारी निसार अहमद बैरुडगी से संपर्क करें। इनके पास हर किस्म के जैसे जवारी, कश्मीरी, राजस्थानी, सुराई बकरे अवेलेबल हैं। यहाँ आपको केजी के हिसाब से या नगद बकरे भी मिलेंगे। तो देर किस बात की, अपने प्रोग्राम्स को शानदार और सक्सेसफुल करके अपने मेहमानों और दोस्तों का दिल जीतने के लिए स्क्रीन पर दिए गए नंबर्स पर कॉल करके अपने मनपसंद बकरे हासिल करें। एड्रेस सुल्तान गोट व्यापारी, JM रोड, कच्ची महल बैक साइड, माशा अल्लाह हाउस, बीजापुर। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। इंडी शहर में किसानों और विभिन्न संगठनों द्वारा बंद का आह्वान किया गया है। गन्ने के दामों तय करने के लिए संघर्ष कर रहे किसानों को इंडी शहर के बसवा सर्कल में ABVP, BJP, JDS और विभिन्न संगठनों ने समर्थन व्यक्त किया। विरोध प्रदर्शन में लगभग 200 से अधिक किसानों ने भाग लिया। सुबह से लेकर आज तक बस और शहर में ऑटो और आवागमन पूरी तरह से बंद कर दिया गया है। ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ಹಾಗೂ ಇಂಡಿ ತಾಲೂಕಿನ ರೈತ ಸಂಘದ ಕಾರ್ಯದರ್ಶಿಯಾಗಿ ಮಾತಾಡ್ತಿದ್ದೇನೆ। ಇವತ್ತು ಈ ಹೋರಾಟ, ರೈತ ಸಂಘದ ಹೋರಾಟ ಅನಿವಾರ್ಯವಾಗಿದೆ। ಯಾಕಪ್ಪ ಅಂತಂದ್ರೆ ರೈತರ ಮೇಲೆ ಸಾಕಾಗಷ್ಟು ಶೋಷಣೆ ಆಗಿದೆ। ಏನು ಯಾವ ಥರನಾಗಿ ಶೋಷಣೆ ಆಗಿದೆ ಅಂದರೆ, ಇವತ್ತು ಮೇಘರಾಜನು ನಮ್ಮನ್ನು ಭಾಳ ಕೋಪಗೊಂಡು ನಮ್ಮನ್ನು ಬೆಳೆಗಳನ್ನು ಸಾಕಷ್ಟು ನಷ್ಟದಲ್ಲಿ ಇಟ್ಟಾನೆ। ಅದಕ್ಕಾಗಿ
ಉಳಿದಿರ್ತಕ್ಕಂಥದ್ದು ಬೆಳೆ ಒಂದೇ ಕಬ್ಬು. ಪ್ರತಿ ವರ್ಷ ಇವ್ರಿಗೆ ನಮ್ಗೆ ಏನು ಮಾಡ್ತಿದ್ರು ಅಂದ್ರೆ ಕಾರ್ಖಾನೆ ಮಾಲೀಕರು ರೈತರಿಗೆ ತಿಳಿಸದೆ ಕಾರ್ಖಾನೆಗಳನ್ನು ಚಾಲೂ ಮಾಡಿ ರೈತರಿಗೆ ಮೋಸ ಮಾಡ್ತೀವಿ. ಏನು ಮೋಸ ಮಾಡ್ತಿದ್ರಪ್ಪ ಅಂತಂದ್ರೆ ರೈತರಿಗೆ ಸರಿಯಾದಂಥ ಬಿಲ್ ವ್ಯವಸ್ಥೆ ಇಲ್ಲ. ಅದು ನಮ್ಮ ಇಂಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆ ಇರ್ತಕ್ಕಂಥ ಕಾರ್ಖಾನೆಗಳ ಕೆಲಸ. ಯಾರಿಗೆ ರೈತರಿಗೆ ಬಿಲ್ ಹೇಳದೆ ಕೇಳದೆ ಚಾಲೂ ಮಾಡಿ 2600, 2500, 2700 ಈ ಥರ ಮನ್ಸಿಗೆ ಬಂದಂಗೆ ಬಿಲ್ ಹಾಕ್ತಾರೆ. ಮತ್ತು ಅದೇ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯಲ್ಲಿ 3000, 3050, 3100 ಅವರಿಗೆ ಆ ಥರನಂತ ಕೊಡ್ತಾರೆ. ಈಗ ರೈತರ ಕಬ್ಬುಗಳನ್ನು ಯಾವ ಅಧಿಕಾರಿ ಬಂದು ರೈತರ ಹೊಲದಲ್ಲಿ ಕಬ್ಬಿನ ಶುಗರ್ ಕಂಟೆಂಟನ್ನು ಯಾರೂ ಚೆಕ್ ಮಾಡಿಲ್ಲ ಇಲ್ಲಿವರೆಗೆ. ಇದನ್ನು ಕಾರ್ಖಾನೆ ಮಾಲೀಕರನ್ನೇ ಘೋಷಿಸ್ತಾರೆ. ಏನಂತಾರೆ, ಈ ಭೀಮಾ ಬೆಲ್ಟದೊಳಗೆ ಶುಗರ್ ಕಂಟೆಂಟ್ ಕಮ್ಮಿ ಐತೆ, ಕೃಷ್ಣಾ ಬೆಲ್ಟದೊಳಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಯ್ತು. ಅರೆ ಮಾರ್ಯಾರೆ, ಈಗ ಉತ್ತರ ಕರ್ನಾಟಕದೊಳಗೆ ಅತಿ ಹೆಚ್ಚು ಶುಗರ್ ಕಂಟೆಂಟ್ ಇರುವುದೇ ಇಲ್ಲೇ. ಏನು ಹಾಗಾದ್ರೆ ಶುಗರ್ ಕಂಟೆಂಟ್ ಇಲ್ಲ ಅಂದ್ರೆ 6 ತಿಂಗಳ ಕಬ್ಬು ಹೋಯ್ತಾರೆ ಇವರು. 6 ತಿಂಗಳ ಕಬ್ಬಿನ ಶುಗರ್ ಕಂಟೆಂಟ್ ಸಿಗ್ತದ? ಆ ಎಳಿ ಕಬ್ಬಿನಲ್ಲಿ ಏನಿರ್ತೈತಪ್ಪ ಅಂತಂದರೆ ಎಲ್ಲ ರೈತರಿಗೆ ಗೊತ್ತಿಲ್ಲ. ಇಥನಾಲ್ ಮತ್ತು ಮೆಲಾಸಸ್ ಜಾಸ್ತಿ ಇರ್ತದೆ ಇದ್ರಾಗ. ಅದಕ್ಕಾಗಿ 6 ತಿಂಗಳ ಕಬ್ಬು ಹೋಯ್ತಾರೆ. ಏನು ಈ ಕಬ್ಬುಗಳನ್ನು ತಾವು ಫ್ಯಾಕ್ಟ್ರಿಯವರೇ ಶಿಫಾರಸು ಮಾಡಿರ್ತಕ್ಕಂಥ ಕಬ್ಬುಗಳು ಇವೇನು ರೈತರ ಮನೆ ಹುಟ್ಟಿಲ್ಲ. ಇವು ಫ್ಯಾಕ್ಟ್ರಿಗಳ ಮಾಲೀಕರೇ ತೆಗೆದಂಥ ಕಬ್ಬುಗಳು. ಅವೇ ಕಬ್ಬುಗಳನ್ನು ನಾವು ರೈತರು ತಂದು ಹಚ್ತೇವೆ, ತಮ್ಮ ಫ್ಯಾಕ್ಟ್ರಿಗೆ ಕೊಡ್ತೇವೆ. ಇದನ್ನು ಬಿಟ್ಟು ಕಿಸಿಂದ್ರೆ ರೈತರಿಗೆ ಸುಳ್ಳು ಹೇಳಿ ಏನೋ ವಂಚನೆ ಮಾಡಿ ಇದನ್ನೇ ಮುಂದುವರ್ಸ್ಕೊಂಡು ಹೊಂಟು ಇನ್ನೂ ತನಾದರೂ ಅದೇ ಆದ್ರೆ ಇದು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದನ್ನು ಫ್ಯಾಕ್ಟ್ರಿ ಮಾಲಕರು ಎಚ್ಚೆತ್ಕೊಂಡು 3500 ನಮ್ಮ ಬೆಲೆ ಬೇಡಿಕೆ ಏನೈತಿ ಅಚಲ ಅದ, ಇದು ಕೊಡಲೇಬೇಕು. ಏನು ಕೊಡಲೇ ಹೋದರೆ ಇದು ಹೋರಾಟ ನಿರಂತರ ಇರ್ತೈತೆ. ಸರ್ಕಾರಗಳನ್ನು ಮನಸ್ಸು ಮಾಡಬೇಕು. ಯಶಸ್ವಿ ನಮ್ಮ ಹೋರಾಟ ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ. ತದನಂತರ ಈ ನಮ್ಮ ಭಾಗದ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದಂಥ ಯಶವಂತರಾಯ ಗೌಡರು ಹಾಗೂ ಶಾಸಕರು ಇವರು ತಮ್ಮ ಬಂಡತನವನ್ನು ಮುಂದುವರಿಸಿದ್ದಾರೆ. ಏನು ಬಂಡತನ ಮುಂದುವರಿಸಿದ್ದಾರೆ ಅಂದರೆ ಈ ಭಾಗದ ರೈತರಿಗೆ ಹೇಳದೆ ಕೇಳದೆ ಫ್ಯಾಕ್ಟ್ರಿಗಳನ್ನು ನಿನ್ನೆ ರಾತ್ರಿ 12 ಗಂಟೆಗೆ ಚಾಲೂ ಮಾಡ್ಯಾರ. ಅಲ್ಲಿ ಸಾವಿರಾರು ರೈತರಿಗಿದ್ರೆ ಹೆದರ್ಸೋದು ಬೆದರಿಸೋದು. ಅವರು ರೈತರಲ್ಲಂತೆ, ಬೇರೆದರತ್ತ. ಹಾಗಾದ್ರೆ ತಾವು ಸಾವಿರಾರು 10,000 ಜನಗಳಿಂದ ಅಲ್ಲಿಯದ ಕರೆಸಿದ್ರು ಇವರು. ಅಲ್ಲೇನು ಕೆಲಸ ಇವ್ರದು? ಈಗ ಕಾನೂನನ್ನು ಉಲ್ಲಂಘನೆ ಮಾಡಬಾರ್ದೇಳಿ ಸರ್ಕಾರ ಹೇಳ್ತೈತಿ, ಶಾಸಕರು ಹೇಳ್ತಾರೆ, ಮಂತ್ರಿ ಹೇಳ್ತಾರೆ. ಈ ಸದಾ DC ಅವರ ಆದೇಶ ಇರಲಾರ್ದೆ ತಾವೇ ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ. ಇದಕ್ಕೆ ಯಾರು ಪ್ರಶ್ನೆ ಕೇಳೋರು? ಈ ಕಾನೂನು ಉಲ್ಲಂಘನೆ ನೀವು ಮಾಡಿದರೆ ನಾವೇನು ಮಾಡೋಣ? ನಾವು ಉಲ್ಲಂಘನೆ ಮಾಡ್ಬೋದಲ್ಲ, ನಾವು ಕಾನೂನನ್ನು ಕೈಗೆ ತಗೋಬೇಕಾಗ್ತದೆ. ಅದಕ್ಕೆ ಎಚ್ಚೆತ್ಕೊಂಡು ಶಾಸಕರು ರೈತರನ್ನು ಹತ್ತಿರ ಬರ್ರಿ, ನಮ್ಮ ಹೋರಾಟದಲ್ಲಿ ಬರ್ರಿ. ನಾವೇನು ನಿಮಗೇನು ಗುಂಡು ಹಾಕಂಗಿಲ್ಲ, ಬಂದು ಸಕ್ಕರೆ ಬೆಲೆಯನ್ನು ಘೋಷಣೆ ಮಾಡಿ ನಮ್ಮ ಹೋರಾಟದ ವೇದಿಕೆಗೆ ಬಂದು ಹೂವಿನ ಹಾರ ಹಾಕ್ಕೊಂಡು ಹೋರಿ. ನಾವು ಶಬಾಷ್ ಅಂತೇವೆ, ನಾವು ನಿಮಗೆ ನಮಸ್ಕಾರ ಮಾಡ್ತೇವೆ. ಬಿಟ್ಟು ಬಂಡತನ ಮಾಡೋದು ಇದನ್ನು ಮಾಡೋದು ಇಲ್ಲ. ಇದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಾಳಿನ ದಿವಸ ಇದೇ ರೀತಿ ಮುಂದುವರಿಸಿದರೆ ಹೈವೇ NH 13 ಬಂದ್ ಮಾಡ್ತೇವೆ. ಹೈವೇ ಮುಂದೆ ಕೂಡ್ತೇವೆ, ಹೈವೇ ಬಂದ್ ಇಡ್ತೇವೆ. ಇದನ್ನು ನೋಡೋಣ ಬೇಕಾದಷ್ಟು ರೈತರನ್ನ ಒಯ್ದು ಎಲ್ಲಿಡ್ತಾರೋ ಹೇಳಿ, ಅಷ್ಟು ನಾವು ರೈತರು ಕೋಪ್ಕೊಂಡಿದ್ದೇವೆ. ಇವತ್ತು 6-7 ದಿನ ಆಯಿತು ಹೋರಾಟ ನಡೆದ ಪ್ರತ್ಯುತ್ತರನೇ ಇಲ್ಲ. ಇಂಥ ಸರ್ಕಾರಗಳು ಅದಾವೆ. ಯಾರು ಜನರಿಗೆ ಕೇಳಲಾರ್ದರೆ ಏನು ಮಾಡ್ಯಾರ? ಬೆಲೆ ಭಾಗ್ಯಗಳನ್ನು ಘೋಷಣೆ ಮಾಡ್ಯಾರ. ನಾವು ಕೇಳ್ತಕ್ಕಂಥದ್ದು 500 ರೂಪಾಯಿ ಕೊಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಇವು ಸರ್ಕಾರಗಳು ಎದಕ್ಕೆ? ರೈತರ ಕಾಳಜಿ ಇಲ್ಲ ಅಂದ್ರೆ ನೀವು ಸರ್ಕಾರ ಎದಕ್ಕೆ ಮಾಡ್ತೀರಿ? ರೈತರ ಒಂದು 500 ರೂಪಾಯಿ ಕೊಡೋಕ್ಕಾಗಲಿಲ್ಲ ಅಂದ್ರೆ ಬೆಲೆಗಳನ್ನು ಇರಲಿಲ್ಲ ಅಂದ್ರೆ ರೈತರು ಬದುಕಬೇಕಂಗ, ರೈತರ ಮಕ್ಕಳ ಶಿಕ್ಷಣ ಆಗ್ಬೇಕಂಗ, ರೈತರ ಸಂಸಾರಗಳನ್ನು ನಡಿಬೇಕಂಗ. ರೈತರ ಜೀವ ಇದ್ದಿದ್ದೆ ಬೆಳೆಗಳ ಮ್ಯಾಗ. ಅದನ್ನು ಬಿಟ್ಟು ನಿಮ್ಮಂಗೆ ನಾವೇನು ಅಲ್ಲಿ ಶಾಸಕ ಮಾಡೋದು, ಇಲ್ಲಿ ಶಾಸಕತನ ಮಾಡಿ ಪ್ಲಾಟ್ ರಿಯಲ್ ಎಸ್ಟೇಟ್ ದಂಧ ಮಾಡು, ಇಂಥ ದಂಧ ರೈತರ ಬಳಿ ಇಲ್ಲ. ಇಲ್ಲಿ ರೈತರ ದುಡ್ಡು ಹುಟ್ಟಲ್ಲ. ರೈತ ಬೆಳೆ ನಂಬಿದಾನ. ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ರೈತರ ತಾಳ್ಮೆ ಪರೀಕ್ಷೆ ಮಾಡಿದ್ರಿ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತದ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಮಲ್ಲಿಕಾರ್ಜುನ್ ಭೀಮರಾಯ. ನಾವು ಯಾವ ಸಂಘ ರೀ ನಿಮ್ಮದು? ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಕೊಡದೇ ಇದ್ದರೆ ನಾವು ಇದೇ ಹೋರಾಟವನ್ನು ಮುಂದುವರಿಸ್ತೇವೆ. ಏನ್ರಿ, ಇದೇ ಹೋರಾಟವನ್ನು ಮುಂದುವರಿಸ್ತೇವೆ. ಇದನ್ನು ಪರಿಸ್ಥಿತಿ ವಿಕೋಪಕ್ಕೆ ಹೋಗಲಿಕ್ಕೆ ಕಾರಣಾಂತರ ಸರ್ಕಾರ ಮತ್ತು ಅಧಿಕಾರಿಗಳು. ಏನು ಈ ಪರಿಸ್ಥಿತಿ ವಿಕೋಪ ಹೋಗ್ಬಿಡ್ಲಾರ್ದಂಗೆ ಅವ್ರು ನೋಡ್ಕೊಳ್ಬೇಕು ಅಷ್ಟೇ. ಏನು ಹೊಲದೇ ಹೋಯ್ತಂದ್ರೆ
ಈ ದುರ್ಲಾಪುರದ ಏನು ನಡೆದ ಅದೇ ಪರಿಸ್ಥಿತಿ ಇಲ್ಲಿ ನಡೀತದೆ. ಏನು ಬಾಂಗ್ಲಾದಾಗ ಶ್ರೀಲಂಕಾದಾಗ ಈಗ ಮನೆ ಇದ್ರಾಗ ಐತೆ ನೇಪಾಳದಾಗ ಹಾಂ ನೋಡ್ರಿ, ರೈತರ ತಾಳ್ಮೆ ಪರೀಕ್ಷೆ ಮಾಡಬೇಡ್ರಿ ಅಂತ ನಾ ಮೊದಲೇ ಹೇಳೀನಿ. ರೈತರ ತಾಳ್ಮೆ ಪರೀಕ್ಷೆ ಮಾಡಿ ತಾಳ್ಮೆಯನ್ನು ಕೆಡ್ತು ಅಂದ್ರೆ ಯಾರೂ ಹಿಡಿಯೋಕ್ಕಾಗಂಗಿಲ್ಲ. ಏನು ರೈತರ ಸಹನೆ ಪರೀಕ್ಷೆ ಮಾಡಬಾರ್ದು ನಾ ಮೊದಲೇ ಹೇಳಿನಿ. ಯಾರೂ ಹಿಡಿಯೋಕ್ಕಾಗಲ್ಲ, ಅವರ ಸಹನೆಯನ್ನು ಪರೀಕ್ಷೆ ಮಾಡಬಾರ್ದು. ಸಹನೆ ಪರೀಕ್ಷೆ ಮಾಡಿ ತಾಳ್ಮೆ ಕೆಟ್ಟು ಅಂದ್ರೆ ಅವ್ರ ಕೈಯಾಗ ಏನು ತೊಗೋತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಈಗಾಗಲೇ ಸರ್ಕಾರಗಳನ್ನ ಹುಷಾರ್ರಿ, ಸರ್ಕಾರಗಳನ್ನು ಎಚ್ಚೆತ್ಕೊಳ್ರಿ. ಏನು ಸರ್ಕಾರಗಳು ನಾವು ಯಾವ ಪಕ್ಷಕ್ಕೂ ನಾವು ಭಯಂಗಿಲ್ಲ, ಎಲ್ಲ ಪಕ್ಷಗಳು ಒಂದೇ. ನಾನು ಮೊದಲೇ ಹೇಳಿದ್ದೀನಿ ಆಗಲೇ, ನಮ್ಮ ಹೋರಾಟಕ್ಕೆ ಬರ್ರಿ, ಬಂದು ಬೆಲೆ ಘೋಷಣೆ ಮಾಡಿರಿ, ಹೂವಿನ ಹಾರ ಹಾಕ್ಕೊಂಡು ಹೋರಿ. ಶಾಲು ಹೊಚ್ಚಲ್ಲ ಮಾತ್ರ ನಾವು, ಶಾಲು ಸನ್ಮಾನ ಮಾಡಿ ಕಳಿಸಲ್ಲ, ಒಂದು ಹೂವಿನ ಹಾರ ಹಾಕ್ತೇವೆ, ಕಳಿಸ್ತೇವೆ. ಬೆಲೆ ಘೋಷಣೆ ಮಾಡಿರಿ, ರೈತರಿಗೆ ಸಿಹಿ ಸುದ್ದಿ ಕೊಡ್ರಿ, ತಮ್ಮ ಕೆಲಸಕ್ಕೆ ಹೋಗಿ ಅವ್ರು ದುಡಿತಾರೆ. ಏನು ಈಗಾಗಲೇ ಮೇಘರಾಜ ಸಾಕಾಗಷ್ಟು ನಮಗೆ ಹಾಳು ವಿನಾಶ ಮಾಡ್ಯಾನ, ತಮಗೆ ಗೊತ್ತದ. ಏನು ನೀವೆಲ್ಲ ಇರ್ತಕ್ಕಂಥವ್ರು ರೈತರ ಅಂತ ಕೇಳ್ತಾರೆ ಇವರು ಶಾಸಕರ. ಇವರು ತಮ್ಮ ಬಂಡತನ ಮಾಡಬಾರ್ದು ಇಂಥವು ಈ ಇಂಡಿ ಶಾಸಕರ್ರಿ ಇವರೇ. ಭೀಮಾಶಂಕರ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರೇ ಇವರೇ, ಯಶವಂತ ಪಾಟೀಲ್ ರೀ. ಏನು ಮಾಡ್ಯಾರ? ರೈತರನ್ನ ಹೆದರ್ಸ್ತಾರೆ, ಹೇಳ್ತಾರತ್ತ ಏನು ನಾವು ನೀವು 1,000 ಜನ ರೈತರಿದ್ರೆ ನಾ 10,000 ಜನರು ತಂದು ನಿಮ್ಮನ್ನು ಏನು ಮಾಡ್ಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲ, ರೈತರಿಗೆ ಇಷ್ಟು ಹೆದರ್ಸಿದ್ರೆ ರೈತ ಈ ಜಾಗ ಬಿಟ್ಟು ಓಡಿ ಹೋಗ್ತಾರ, ಇದನ್ನು ಚಾಲೂ ಮಾಡಬೇಕು ಅನ್ನುವಂಥ ವ್ಯವಸ್ಥೆ ಅವ್ರ ಬಲ್ಲಿ ಆಗ್ತದೆ. ಬಂದ್ ಮಾಡಿ ಸದ್ಯ ತಗೊಂಡ್ಬಿಡ್ತದು. ಯಾರು ಕೇಳಂಗಿಲ್ಲ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।